ವೃಶ್ಚಿಕ ರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ ವಿಚಾರ, ಒಂದಿಷ್ಟು ಎಚ್ಚರಿಕೆಗಳು ಇದ್ದೇ ಇರುತ್ತೆ. ವೃಶ್ಚಿಕ ರಾಶಿಯವರ ಜನವರಿ ತಿಂಗಳ ಎಚ್ಚರಿಕೆಗಳ ವಿಡಿಯೋ ಆಲ್ರೆಡಿ ಕೊಟ್ಟಿದ್ದೇನೆ. ನೋಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಇರ್ತದೆ ಅಥವಾ ಫೇಸ್ಬುಕ್ ಅಲ್ಲಿ ಪೇಜ್ ಇರ್ತದೆ, ದಯವಿಟ್ಟು ನೋಡಿ. ಈ ವಿಡಿಯೋದಲ್ಲಿ ನಾನು 5 ಶುಭ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ, ಏನೇನು ಒಳ್ಳೇದಾಗಲಿದೆ ಅಂತ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಇದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ. ದಯವಿಟ್ಟು ಒಂದು ಸಹಾಯ ಮಾಡಿ ನನಗೆ. ವಾಟ್ಸಪ್ಪು, ಫೇಸ್ಬುಕ್, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು, ಏನೇನು ಒಳ್ಳೇದಾಗಲಿದೆ ಅಂತ ಅವ್ರಿಗೆ ಗೊತ್ತಾಗಬೇಕು, ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೊಂಡು ಆ ಒಳಿತನ್ನು ಪಡ್ಕೊಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಸೊ ದಯವಿಟ್ಟು ಶೇರ್ ಮಾಡಿಬಿಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ದಯವಿಟ್ಟು ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಸಾಮರ್ಥ್ಯ ವೃದ್ಧಿ ಆಗಲಿದೆ ಅಂತ. ಯಾಕೆಂದ್ರೆ ನಿಮ್ಮ ರಾಶ್ಯಾಧಿಪತಿಯಾದ ಕುಜಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ. ಯಾವಾಗ ರಾಶ್ಯಾಧಿಪತಿ ಪರಮೋಚ್ಚ ಸ್ಥಿತಿಗೆ ಹೋಗ್ತಾನೋ ನಮ್ಮ ಸಾಮರ್ಥ್ಯ ವೃದ್ಧಿ ಆಗುತ್ತೆ. ಬರೇ ನಮ್ಮ ಶಕ್ತಿ ಸಾಮರ್ಥ್ಯಗಳು ವೃದ್ಧಿ ಆಗೋದು ಅಷ್ಟೇ. ಶಕ್ತಿ ಸಾಮರ್ಥ್ಯ ವೃದ್ಧಿ ಆಗೋದು ಅಂತಂದ್ರೆ, ಉದಾಹರಣೆಗೆ ನನ್ನ ಹತ್ರ ಏನು ಅಧಿಕಾರ ಇದೆ ಸರ್, ನನ್ನ ಮಾತು ಯಾರು ಕೇಳ್ತಾರೆ ಸರ್, ನನಗೇನು ಪ್ರಾಮುಖ್ಯತೆ ಇದೆ ಸರ್, ನನ್ನನ್ನು ಯಾರು ಕೇಳ್ತಾರೆ ಸರ್, ಈ ಥರದ್ದೆಲ್ಲ ಇರುತ್ತಲ್ಲ, ಅದೆಲ್ಲ ಇರಲ್ಲ. ವೃಶ್ಚಿಕ ರಾಶಿಯವರ ಪ್ರಾಧಾನ್ಯತೆ, ನಿಮ್ಮ ಪ್ರಾಮುಖ್ಯತೆ ವೃದ್ಧಿಯಾಗಲಿದೆ. ನಿಮಗೆ ಎಂತ ಹೇಳ್ತೀವಿ, ನಿಮ್ಮ ಶಕ್ತಿ ಸಾಮರ್ಥ್ಯ ವೃದ್ಧಿ ಆಗೋದು ಅಂದರೆ ನಿಮ್ಮ ಸಾಮರ್ಥ್ಯ ವೃದ್ಧಿ ಆಗೋದು ಅಂತ ಅರ್ಥ. ನೀವು ಎಲ್ಲಿ ಉದ್ಯೋಗ ಮಾಡ್ತಿರ್ತೀರೋ, ವ್ಯಾಪಾರ ಮಾಡ್ತಿರ್ತೀರೋ, ನೀವು ರಾಜಕೀಯದಲ್ಲಿರ್ತೀರೋ, ನೀವು ಜಾಬ್ ಮಾಡ್ತಿರ್ತೀರೋ, ಅಥವಾ ನಿಮ್ಮ ಕುಟುಂಬದಲ್ಲೇ ಎಲ್ಲಿ ಬೇಕಾರಾಗಿರ್ಬೋದು, ಪಂಚಮ ಶನಿ ಇತ್ಯಾದಿಗಳಿಂದಾಗಿ ನಿಮ್ಮ ಸಾಮರ್ಥ್ಯಗಳು, ಶಕ್ತಿ ಸಾಮರ್ಥ್ಯಗಳು, ಪ್ರಾಮುಖ್ಯತೆಗಳು ಸ್ವಲ್ಪ ಕಡಿಮೆ ಆಗಿದ್ದಿರಬಹುದು, ಸ್ವಲ್ಪ ನಿಮ್ಮನ್ನು ಸೈಡ್ ಲೈನ್ ಮಾಡಿದ್ದಿರಬಹುದು. ಆದರೆ ಜನವರಿ ತಿಂಗಳಲ್ಲಿ ಹಂಗೆ ಮಾಡೋಕ್ಕಾಗಲ್ಲ. ಜನವರಿ ತಿಂಗಳ 2ನೇ ವಾರ ಮುಗಿತಾ ಇದ್ದಂಗೆ ನಿಮ್ಗೆ ಅದು ಹೆಂಗೆ ಅಂದರೆ ಗೇರ್ ಚೇಂಜ್ ಮಾಡಿಕೊಂಡು ಟಾಪ್ ಗೇರ್ಗೆ ಹೋಗ್ಬಿಡ್ತೀರಾ ನೀವು. ಟಕ್ ಅಂತ ಅದ್ಭುತವಾದ ಶಕ್ತಿ ಇನ್ಫ್ಯೂಸ್ ಆಗಿಬಿಡುತ್ತೆ ನಿಮಗೆ. ಎಲ್ಲ ಕಡೆ ನೀವೇ ಇಂಪಾರ್ಟೆಂಟ್ ಆಗಿಬಿಡ್ತೀರಾ. ನೀವು ಇಲ್ದಿದ್ರೆ ಕೆಲಸ ಆಗಲ್ಲ, ನಿಮಗೆ ಪ್ರಾಧಾನ್ಯತೆ, ನಿಮ್ಗೆ ಇಂಪಾರ್ಟೆನ್ಸ್ ಕೊಡಲೇಬೇಕು, ನೀವು ಹೇಳ್ದಂಗೆ ಕೇಳಲೇಬೇಕು. ಈ ಥರದ್ದೆಲ್ಲ ಒಂದಿಷ್ಟು ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗಿಬಿಡುತ್ತೆ. ಇದರಿಂದ ಏನಾಗಲಿದೆ, ಸಾಮರ್ಥ್ಯ ವೃದ್ಧಿ ಆಗುತ್ತೆ. ಸೊ ನೋಡಿ, ನಿಮ್ಮ ಶಕ್ತಿ ಸಾಮರ್ಥ್ಯಗಳು ವೃದ್ಧಿ ಆಗುತ್ತೆ ಅಂದಾಗ ದಯವಿಟ್ಟು ಹೇಳ್ತೀನಿ, ಈ ಹಿಂದಿನ ಅವಮಾನಗಳನ್ನ ಸೇಡ್ ತೀರಿಸ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬಿಡಿ. ಅದೆಲ್ಲ ಬಿಡಿ, ಗತಂ ಆಯ್ತಾ, ಅದೇ ಬಿಟ್ಬಿಡ್ಬೇಕು. ಮುಂದೆ ನಿಮಗೇನು ಅನುಕೂಲ ಆಗಬೇಕು, ಈ ಪಂಚಮ ಶನಿಯಿಂದ ಹೆಂಗೆ ಹೊರಗೆ ಬರಬೇಕು, ಈಗ ಸಿಗಾಕೊಂಡಿರೋ ಸಮಸ್ಯೆಗಳಿಂದ ಹೆಂಗೆ ಹೊರಗೆ ಬರಬೇಕು, ಸಿಗಾಕೊಂಡಿರೋ ಸಾಲಗಳಿಂದ ಹೆಂಗೆ ಹೊರಗೆ ಬರಬೇಕು, ಹೇಗೆ ನಾನು ವ್ಯವಹಾರಗಳನ್ನ ಸರಿ ಮಾಡ್ಕೊಳ್ಬೇಕು, ನನ್ನ ಶಕ್ತಿ ಸಾಮರ್ಥ್ಯಗಳು ವೃದ್ಧಿಯಾಗಿದೆ ಅಂದರೆ ನನ್ನ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಹೇಗೆ ಇದನ್ನು ಬಳಸ್ಕೊಳ್ಬೇಕು, ಈ ಯೋಚನೆ ಇರಬೇಕು ನಿಮ್ಮಲ್ಲಿ. ನಂಗೆ ಶಕ್ತಿ ಬಂದ್ಬಿಟ್ಟಿದೆ, ನಾನು ಹೇಳ್ದಂಗೆ ಎಲ್ಲರೂ ಕೇಳ್ಬಿಡ್ತಾರೆ, ಸರಿ ಅವ್ನು ತುಳಿದ್ಬಿಡೋಣ, ಅವ್ನು ನನ್ನ ತುಳಿದಿದ್ದ, ನಾನು ಈಗ ತುಳಿದ್ಬಿಡ್ತೀನಿ ಅವನ್ನ, ಅದು ದಡ್ತನ ಆಗುತ್ತೆ. ಅವ್ನು ನಿಮ್ಮನ್ನು ತುಳಿದ ನೀವು ವಾಪಸ್ ಅವ್ನು ತುಳಿತೀರಾ ಅಂದರೆ ಏನು ಪ್ರಯೋಜನ? ಸೊ ನೀವು ಹಾಳು, ಅವರು ಹಾಳು ಅಂತ. ಸೊ ದಯವಿಟ್ಟು ಹೇಳ್ತೇನೆ, ವೃಶ್ಚಿಕ ರಾಶಿಯವರು ನಿಮ್ಮ ಶಕ್ತಿ ಸಾಮರ್ಥ್ಯ ವೃದ್ಧಿ ಆಗಲಿದೆ, ಅದನ್ನು ವ್ಯರ್ಥ ಮಾಡಿಕೊಳ್ಳಬೇಡ್ರಿ. ನಿಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ಬಳಸ್ಕೊಳ್ಳಿ. ಅದಕ್ಕೆ ಗಣಪತಿ ಆರಾಧನೆ, ಐಶ್ವರ್ಯ ಆರಾಧನೆ ನಿಮಗೆ ಸಿಗಬೇಕು. ಐಶ್ವರ್ಯ ಗಣಪತಿ ಆರಾಧನೆ ಅದು ಬಹಳ ವಿಶೇಷ, ನಿಗೂಢವಾದ ಆರಾಧನೆ, ವಿಶೇಷ ದ್ರವ್ಯಗಳಿಂದ ಮಾಡ್ತಕ್ಕಂಥದ್ದು. ನಾವು ಮಾಡಿ ನಿಮಗೆ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ ವರ್ಷದ ಆರಂಭವಾದ್ದರಿಂದಾಗಿ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. 2ನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಬಂಗಾರ ಖರೀದಿಸುವಂತಹ ಯೋಗ ಫಲ. ಏನು ಮಾತಾಡ್ತಿದ್ರೆ ಇವ್ರುಗಳೇ, ಮೊದಲೇ ದುಡ್ಡಿಲ್ಲ, ಬಂಗಾರ ಆಗಲಿ 13,000, 14,000, 15,000 ಅನ್ಕೊಂಡು ಕುಣ್ಕೊಂಡು ಹೋಗ್ತಾ ಇದೆ ತೈ ಅಂತ. ಎಲ್ಲಿ ಬಂಗಾರ ತೊಗೊಳೋದು ಗುರುಗಳೇ ಅಂತ ನೋಡಿ. ಯೋಗ ಅನ್ನೋದು ಬಂದರೆ ಜೀವನದಲ್ಲಿ ಯಾವ ಬೇಕಾದ್ರೂ ಖರೀದಿ ಮಾಡ್ಬೋದು, ಅದೆಲ್ಲ ಹೇಳೋಕ್ಕಾಗಲ್ಲ. ನೀವು ಬಂಗಾರ 1,000 ರೂಪಾಯಿ ಗ್ರಾಮ್, 300 ರೂಪಾಯಿ ಗ್ರಾಮ್ ಇದ್ದಾಗೂ ಎಷ್ಟು ಖರೀದಿ ಮಾಡಿದ್ದೀರಾ ಅದೆಲ್ಲ ಗೊತ್ತಿಲ್ಲ. ಯೋಗ ಬಂದರೆ ಖಂಡಿತವಾಗಿ ಖರೀದಿ ಮಾಡ್ತಾರೆ. ದುಡ್ಡು ಇಸ್ ಸೆಕೆಂಡ್ರಿ, ಯೋಗ ಬರಬೇಕು. ಆದ್ದರಿಂದ ಬಂಗಾರ ಖರೀದಿಸುವ ಯೋಗ ವೃಶ್ಚಿಕ ರಾಶಿಯವರಿಗೆ ಜನವರಿ ತಿಂಗಳಲ್ಲಿದೆ. ಆ ವಿಚಾರದಲ್ಲಿ ಮೋಸ ಹೋಗದಂಗೆ ನಿಮ್ಮ ಬೇಕಾದ್ರೆ 1 ಗ್ರಾಮ್ ಆಗಲಿ, 2 ಗ್ರಾಮ್ ಆಗಲಿ, 5 ಗ್ರಾಮ್ ಆಗಲಿ, 10 ಗ್ರಾಮ್ ಆಗಲಿ, ಅದು ನಿಮಗೆ ಸಿಕ್ಬಿಟ್ರೆ ಸಾಕು. ಅದರಲ್ಲಿ ನಿಮಗೆ ಮೋಸ ಆಗದೆ ಇರೋಂಗೆ ನೋಡ್ಕೊಳ್ಬೇಕಷ್ಟೇ. ಇನ್ನು ಕೆಲವರಿಗೆ ಇಲ್ಲ, ನನಗೆ ಬಂಗಾರ ಖರೀದಿಸುವ ಯೋಗ ಇಲ್ಲ ಅಂತ ಕೆಲವರು ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಾರೆ, ನಾವು ಎಷ್ಟು ಹೇಳಿದ್ರು ಕೇಳಲ್ಲ. ಅಂಥವ್ರಿಗೆ ಹೇಳ್ತೀನಿ, ಅಡಮಾನ ಇಟ್ಬಿಟ್ಟಿದ್ರೆ ಆ ಬಂಗಾರ, ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸಿಕೊಂಡು ಬರುವ ಯೋಗ ಫಲವೂ ಇದೆ ನಿಮಗೆ. ಸೊ ಆದ್ದರಿಂದ ಇದು ಎರಡನ್ನೂ ನೀವು ಮಿಸ್ ಮಾಡ್ಕೊಳ್ಬೇಡಿ, ದಯವಿಟ್ಟು ಹೇಳ್ತೇನೆ. ಈ ಒಂದು ವಿಚಾರ ಬಹಳ ಇಂಪಾರ್ಟೆಂಟ್. ನೀವೇನಾದ್ರು ವೃಶ್ಚಿಕ ರಾಶಿಯವರು ಈ ಚಾನ್ಸ್ ಮಿಸ್ ಮಾಡ್ಕೊಂಬಿಟ್ರೆ ಮತ್ತೆ ಸಿಗಲ್ಲ. ಸೊ ನೀವು ಬಂಗಾರ ಅಡಮಾನ ಇಟ್ಟಿದ್ರೆ ಬಿಡಿಸ್ಕೊಂಡ್ಬರುವ ಯೋಗ ಇದೆ, ಇಲ್ಲ ಹೊಸ ಬಂಗಾರವನ್ನು ಖರೀದಿಸುವ ಯೋಗ ಇದೆ. ಎರಡೂ ಯೋಗ ಫಲಗಳು ಜಾಸ್ತಿ ಇದೆ ನಿಮ್ಮಲ್ಲಿ. ಸೊ ದಯವಿಟ್ಟು ನೀವು ಇದನ್ನು ಬಳಸ್ಕೊಳ್ಳಿ. ಇದಕ್ಕೆ ನಿಮಗೆ ಸಪೋರ್ಟಿವ್ ಆಗೋ ರೀತಿಯಲ್ಲಿ ನಾನು ಬಹಳ ವಿಶೇಷವಾದಂತಹ ದೇವತಾರಾಧನೆಯನ್ನು ಮಾಡ್ತಾ ಇದ್ದೇವೆ, ಗಮನಿಸಬೇಕು ನೀವು. ಇದನ್ನು ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಅದು ವಿಶೇಷ ಪ್ರಸಾದಗಳಿದೆ. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಎಲ್ಲ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ, ಬಹಳ ಚೆನ್ನಾಗಿದೆ. 3ನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ,
ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ಅನಿರೀಕ್ಷಿತವಾದಂತಹ ಬೆಳವಣಿಗೆಗಳಾಗಲಿದೆ ಅಂತ ಕಂಡು ಬರ್ತಾ ಇದೆ. ಯಾಕೆಂದರೆ ನಿಮ್ಮ ಶಕ್ತಿ ಸಾಮರ್ಥ್ಯ ವೃದ್ಧಿ ಆದಾಗ ದೊಡ್ಡ ದೊಡ್ಡ ಜವಾಬ್ದಾರಿಗಳು, ಪ್ರಮೋಷನ್ನು ಅಥವಾ ದೊಡ್ಡ ದೊಡ್ಡ ಜವಾಬ್ದಾರಿ ನಿಮಗೆ ಕೊಟ್ಬಿಟ್ಟು ಒಂದಿಷ್ಟು ಟಾರ್ಗೆಟ್ ಕೊಟ್ಬಿಟ್ಟು ಒಂದಿಷ್ಟು ಅವಕಾಶಗಳನ್ನು ಕೊಡುವಂಥದ್ದು. ಈ ಹಿಂದೆ ಟಾರ್ಗೆಟ್ ಕೊಡ್ತಿದ್ರು, ಬಟ್ ಟಾರ್ಗೆಟ್ ಸಾಧನೆ ಮಾಡಿದ್ದಕ್ಕೆ ನಿಮಗೆ ಏನೂ ಕೊಡ್ತಾ ಇರಲಿಲ್ಲ. ಆದರೆ ಈಗ ನೀವು ಟಾರ್ಗೆಟ್ ಸಾಧನೆ ಮಾಡಿದ್ರೆ ನಿಮ್ಗೆ ಒಂದಿಷ್ಟು ಅನುಕೂಲಗಳು ಆಗಲಿದೆ. ನೋಡಪ್ಪ ಈ ಟಾರ್ಗೆಟ್ ಮಾಡು, ನಿಮ್ಗೆ ಇಷ್ಟು ಕೊಡ್ತೀನಿ, ನೋಡಮ್ಮ ಇಷ್ಟು ಟಾರ್ಗೆಟ್ ಮಾಡಿ ಇಷ್ಟು ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ, ಏನೋ ಒಂದಿಷ್ಟು ಅವಕಾಶಗಳು ಕೊಡ್ತಾರೆ, ಬಳಸ್ಕೊಳ್ಳಿ. ತುಂಬ ಅನಿರೀಕ್ಷಿತ ಅಭಿವೃದ್ಧಿಗಳು ಉದ್ಯೋಗದ ವಿಚಾರದಲ್ಲಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ವೃಶ್ಚಿಕ ರಾಶಿಯವರಿಗೆ. ಮೊದಲ 15 ದಿನಗಳು ಸ್ಯಾಲರಿ ಹೈಕ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ನಂತರದ 15 ದಿನಗಳು ಜನವರಿ ತಿಂಗಳಲ್ಲಿ ಅವಕಾಶಗಳು, ಮಕರ ಸಂಕ್ರಾಂತಿ ನಂತರ ಅವಕಾಶಗಳು ಸಿಗುವಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿದೆ ಉದ್ಯೋಗದ ವಿಚಾರದಲ್ಲಿ. ಇದನ್ನು ಮಿಸ್ ಮಾಡಿಕೊಂಡ್ರೆ ದಡ್ಡರಾಗ್ಬಿಡ್ತೀರಾ. ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಒಳ್ಳೆಯ ಅವಕಾಶ. ಒಂದಿಷ್ಟು ಪ್ರಸಾದ ಧಾರಣೆಗಳು, ನವರತ್ನಾದಿ ಪ್ರಸಾದ ಧಾರಣೆಗಳು ನಿಮಗೆ ತುಂಬ ಅದೃಷ್ಟವನ್ನು ಕೊಡಲಿದೆ. ವಿಡಿಯೋ ಎಂಡಲ್ಲಿ ಅದ್ಭುತ ಪ್ರಸಾದ ಇದೆ, ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. 4ನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಏನೋ ಒಂದಿಷ್ಟು ಸಮಸ್ಯೆಗಳಾಗ್ಬಿಟ್ಟಿದೆ. ಸಂಧಾನ ಪ್ರಯತ್ನಗಳು ಮಾಡಬಹುದಾ, ಮಾಡಿದ್ರೆ ಯಶಸ್ವಿ ಆಗತ್ತಾ? ಸಂಧಾನ ಮಾಡಿಕೊಂಡ್ರೆ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಂಡ್ರೆ ಸರಿ ಹೋಗಬಹುದಾ? ಇದು ಒಂದು ಪ್ರಶ್ನೆ ನಿಮ್ಮದಾಗಿದ್ದರೆ, ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಸಂಧಾನ ಪ್ರಯತ್ನಗಳು ಯಶಸ್ವಿಯಾಗಲಿದೆ. ಯಾವುದೇ ಸಮಸ್ಯೆ, ಯಾರ ಜೊತೆಗೆ ಜಗಳ, ಯಾರ ಜೊತೆಗೆ ಮನಸ್ತಾಪ, ಏನೇ ಗಲಾಟೆಗಳಾಗಿರಲಿ, ಸಂಧಾನ ಮಾಡ್ಕೊಳ್ಳೋಕೆ ನೀವು ರೆಡಿ ಇದ್ದೀರಾ ಅಂತ ಆದರೆ, ಯಾಕೆಂದರೆ ಸಾಮಾನ್ಯವಾಗಿ ನೀವು ಸಂಧಾನಕ್ಕೆ ರೆಡಿ ಇರಲ್ಲ. ನೀವು ಸಂಧಾನ ಎಲ್ಲ ಇಲ್ವೇ ಇಲ್ಲ, ಕಾಂಪ್ರಮೈಸ್ ಎಲ್ಲ ಇಲ್ವೇ ಇಲ್ಲ, ಫೈಟಿಂಗ್ ಅಂದ್ಬಿಡ್ತೀರಾ ನೀವು. ಆವಾಗ ನಾನೇನು ಹೇಳೋಕ್ಕಾಗಲ್ಲ. ನೀವು ಕಾಂಪ್ರಮೈಸ್ ಆಗಲಿಕ್ಕೆ ನೀವು ರೆಡಿ ಇದ್ದರೆ, ಸಂಧಾನಕ್ಕೆ ನೀವು ಸಿದ್ಧರಿದ್ದರೆ ಖಂಡಿತವಾಗಿ ಸಂಧಾನ ಕಾರ್ಯಗಳು ಯಶಸ್ವಿಯಾಗುತ್ತೆ. ಸೊ ವೃಶ್ಚಿಕ ರಾಶಿಯವರಿಗೆ ಸಂಧಾನ ಕಾರ್ಯಗಳು ಯಶಸ್ವಿಯಾಗುವ ಸಾಧ್ಯತೆಗಳು ಈ ಜನವರಿ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ. ಅದಕ್ಕೆ ಸಂಪೂರ್ಣವಾದಂಥ ಹೋಮದ ಭಸ್ಮ, ನಾಗ ಅರ್ಶಿನ ಪ್ರಸಾದಗಳು, ಪ್ರಸಾದ ಧಾರಣೆ ಎಲ್ಲ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಆಗಲಿದೆ. ನಿಮ್ಮ ಮನಸ್ಸು ಪರಿವರ್ತನೆ ಆಗುತ್ತೆ. ನಿಮ್ಮ ಎದುರುಗಡೆ ಇರತಕ್ಕಂಥವ್ರ ಮನಸ್ಸು ನಿಮ್ಮನ್ನು ನೋಡಿ, ನಿಮ್ಮ ಮಾತುಗಳನ್ನು ಕೇಳಿ ಪರಿವರ್ತನೆ ಆಗಿಬಿಡ್ತಾರೆ. ಅವರು ಕೂಡ ಬದಲಾಗ್ಬಿಡ್ತಾರೆ ಅವರು. ಸೊ ನಿಮ್ಮ ಕೈಯಲ್ಲಿದೆ, ಪರಿಹಾರಗಳು ನಾವಂತೂ ಮಾಡ್ತಾ ಇದ್ದೇವೆ. ಖಂಡಿತವಾಗಿ ಒಳ್ಳೆಯದಾಗಲಿ ನಿಮಗೆ. 5ನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ಅಪಾರವಾದಂತಹ ಒಂದು ಪ್ರತಿಭೆ ನಿಮ್ಮಲ್ಲಿ ಇದ್ದು ಅದು ಎಲ್ಲೂ ಅವಕಾಶ ಸಿಕ್ಕಿಲ್ಲ ತೋರಿಸ್ಕೊಳ್ಳೋಕ್ಕೆ ಅಂತ ಆಗಿದ್ರೆ ಆಗುತ್ತೆ. ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದ ಪ್ರತಿಭೆ ಇರುತ್ತೆ, ಎಲ್ಲೂ ಅನಾವರಣ ಮಾಡ್ಕೊಳ್ಳೋಕ್ಕೆ ಅವಕಾಶಗಳು ಸಿಗೋದಿಲ್ಲ. ಹಾಗೂ ಈಗಂತೂ ಪಂಚಮ ಶನಿಯಲ್ಲಂತೂ ನಿಮ್ಮನ್ನು ತುಳಿತಾ ಇರ್ತಾರೆ. ನಿಮ್ಮ ನಾಲೆಡ್ಜನ್ನು, ನಿಮ್ಮಲ್ಲಿರುವ ಟ್ಯಾಲೆಂಟನ್ನು ಎಲ್ಲ ತುಳಿದು ಬಿಸಾಕ್ತಾ ಇರ್ತಾರೆ. ನಿಮ್ಗೆ ಅವಕಾಶನೇ ಸಿಗದಿರಂಗೆ ನೋಡ್ಕೊಳ್ತಾ ಇರ್ತಾರೆ. ಪಾಪಿ ಪ್ರಪಂಚ ಅನ್ನೋರ ಹತ್ರ ನೀವು ಬೈಕೊಳ್ತಾ ಇರ್ತೀರ. ಗೊತ್ತು ಇರುವ ವಿಚಾರ ಇರೋದು ಹಾಗೆ. ಆದರೆ ಜನವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಅನಿರೀಕ್ಷಿತವಾಗಿ ನಿಮ್ಮಲ್ಲಿರುವ ಪ್ರತಿಭೆಯನ್ನು ತೋರಿಸುವಂತಹ, ಪ್ರತಿಭೆಯ ಅನಾವರಣಕ್ಕೆ ಅದ್ಭುತವಾದಂತಹ ವೇದಿಕೆ ಸಿಗಲಿದೆ. ಸ್ಟೇಜ್ ಸಿಗುತ್ತೆ, ಒಳ್ಳೆ ಅವಕಾಶ ಸಿಗುತ್ತೆ ನಿಮ್ಮ ಟ್ಯಾಲೆಂಟನ್ನು ತೋರಿಸಲಿಕ್ಕೆ. ಈ ಅವಕಾಶವನ್ನು ನೀವು ಮಿಸ್ ಮಾಡ್ಕೊಳ್ಬಾರ್ದು. ಎಂತಹ ಚಾನ್ಸ್ ಸಿಗುತ್ತೆ ಅಂತಂದರೆ, ದೊಡ್ಡ ದೊಡ್ಡ ಜನರ ಮುಂದೆ, ಸಾರ್ವಜನಿಕರ ಮುಂದೆ ನಿಮ್ಗೆ ಒಳ್ಳೆ ಹೆಸರು ತೆಗೆಯುವಂತಹ ಅವಕಾಶ ಸಿಗುತ್ತೆ ನಿಮಗೆ. ನಿಮ್ಮಲ್ಲಿರುವ ಟ್ಯಾಲೆಂಟನ್ನು ತೋರಿಸ್ಬೇಕು ನೀವು. ನನಗೆ ಬೇಡ ಹೋಗು, ನನಗೆ ಬೇಕಾದ ಮೂಡಿ ಸರಿ ಇಲ್ಲ, ಬೇಡ ಹೋಗು ಅನ್ನೋ ತಂದುಬಿಟ್ರೆ ನೀವು ಇತ್ಯಾದಿ ಇದು ಮಾಡಿಬಿಟ್ರೆ ಕಷ್ಟ. ನೀವು ನನಗೆ ಅವಕಾಶ ಕೊಡ್ರಿ, ನಾನೇನು ಅಂತ ತೋರಿಸ್ತೀನಿ ಅನ್ನೋ ಥರ ಇರಬೇಕು ನಿಮ್ಮ ಮನಸ್ಥಿತಿ. ಅವಕಾಶ ಖಂಡಿತವಾಗಿ ಸಿಗುತ್ತೆ. ಖಂಡಿತವಾಗಿ ನಿಮ್ಮ ಟ್ಯಾಲೆಂಟನ್ನು ತೋರಿಸಿ ಒಳ್ಳೆಯ ಹೆಸರನ್ನು ಪಡ್ಕೊಳ್ಳಿ. ಖಂಡಿತವಾಗಿ ಅವಕಾಶಗಳಿದೆ. ಯಾಕೆಂದರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನಾವು ಸಹ ಪ್ರಯತ್ನ ಮಾಡಿ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಹೊಸ ವರ್ಷ ಹೊಸ ಹರುಷವನ್ನು ತರಲಿ ಎನ್ನುವ ಕಾರಣಕ್ಕೋಸ್ಕರವಾಗಿ, ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿಯೇ ವಿಶೇಷ ಪರಿಹಾರವನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದಂತಹ ವಿಚಾರ, ಜನವರಿ 3ನೇ ತಾರೀಕು, ಜನವರಿ 3ನೇ ತಾರೀಕು ಶನಿವಾರ, ಹುಣ್ಣಿಮೆಯ ದಿವಸ, ಪೌರ್ಣಿಮಾ ಅಂತ, ಫುಲ್ ಮೂನ್ ಡೇ ಅಂತೀವಲ್ಲ, ಪೂರ್ಣ ಚಂದ್ರಬಲ ಇರುವಂಥ ದಿವಸ. ಅವತ್ತಿನ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ವಿಶೇಷ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ವರ್ಷದ ಆದಿಯಲ್ಲಿ, ಅದರಿಂದ ಆದಿ ಅಂದರೆ ಯಾರು? ಮಹಾಗಣಪತಿಯನ್ನು ಸ್ಮರಣೆ ಮಾಡಿಕೊಳ್ಬೇಕು. ಅದರಿಂದ ಪ್ರಪ್ರಥಮವಾಗಿ ನಮ್ಮ ಯಾಗಶಾಲೆಯಲ್ಲಿ ಬಹಳ ಮುಖ್ಯವಾಗಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ನಾವು ಇದನ್ನು. ಏನಪ್ಪ ಅಂತಂದರೆ ಐಶ್ವರ್ಯ ಗಣಪತಿ ಹೋಮ ಅಂತ, ಬಹಳ ನಿಗೂಢವಾದ ಹೋಮ ಇದು. ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಈ ಹೋಮದ ಬಗ್ಗೆ. 6 ವಿಶೇಷವಾದ ದ್ರವ್ಯಗಳನ್ನು ಬಳಸಿಕೊಂಡು
ಬೇರೆ ಬೇರೆ ಅದರಲ್ಲಿ ಮೋದಕ, ಕಬ್ಬು, ಆಮೇಲೆ ಎಂಥದ್ದು ಗರಿಕೆ, 6 ವಿಧದ ವಿಶೇಷವಾದಂತಹ ದ್ರವ್ಯಗಳಿದೆ. ಆ ಷಡ್ದ್ರವ್ಯಗಳು ಅಂಥೇಳಿ, ಆ ಷಡ್ದ್ರವ್ಯಗಳನ್ನು ಬಳಸಿಕೊಂಡು ಐಶ್ವರ್ಯ ಮಹಾಗಣಪತಿ ಹೋಮವನ್ನು ಯಾರು ಮಾಡ್ತಾರೆಯೋ ಅವರಿಗೆ ದಾರಿದ್ರ್ಯ, ಬಡತನ ಇತ್ಯಾದಿಗಳು ದೂರವಾಗಿ ಮಹಾಗಣಪತಿ ಅನುಗ್ರಹದಿಂದ ಐಶ್ವರ್ಯ ವೃದ್ಧಿ ಆಗ್ತದೆ ಮನೆಯಲ್ಲಿ ಅಂಥೇಳಿ. ಸೊ ಇದಕ್ಕೆ ಬಹಳ ಮೂಲವಾಗಿರತಕ್ಕಂಥ ಪ್ರಯತ್ನ ವರ್ಷದ ಆದಿಯಲ್ಲಿಯೇ ಆಗಿಬಿಟ್ರೆ 2026ನೇ ಇಸ್ವಿ ಜನವರಿ ತಿಂಗಳ ಮೊದಲನೇ ವಾರದೊಳಗೆ 3ನೇ ತಾರೀಕು ಹುಣ್ಣಿಮೆ ಪೂರ್ಣತಿಥಿ ಶನಿವಾರದಂದು ನಾವು ಮಾಡ್ತಾ ಇರತಕ್ಕಂಥ ವಿಶೇಷವಾದಂಥ ಹೋಮಗಳು, ಅದರಲ್ಲಿ ಐಶ್ವರ್ಯ ಗಣಪತಿ ಹೋಮ. ಆಯಿತಾ? ಇದರ ಜೊತೆಗೆ ನಿಮ್ಮ ಎಲ್ಲ ಅಡಮಾನ ಇಟ್ಟ ಬಂಗಾರ, ಗೋಲ್ಡ್ ಲೋನ್ ಅಂತ ತಗೊಂಡೋಗಿ ಎಲ್ಲ ಬಂಗಾರ ಅಡಮಾನ ಇಟ್ಟು ಬಂದಿರ್ತೀರಲ್ಲ, ಸೊ ಆ ಬಂಗಾರ ಬಿಡಿಸ್ಕೊಂಡು ಬರುವಂಗೆ ಆಗಬೇಕು. ಅಥವಾ ಬಂಗಾರ ಇವತ್ತಿನ ಸಹ 13,000, 14,000, 24 ಕ್ಯಾರೆಟ್ ನಾನು ಹೇಳ್ತಾ ಇರ್ತಿರೋದು. ಸೊ ಜಾಸ್ತಿ ಆಗಿರ್ಬೋದು, 14,000 ರೂಪಾಯಿವರೆಗೆ ಹೋಗ್ಬಿಟ್ಟಿದೆ ಬಂಗಾರ. ಸೊ ಅದರಿಂದ ಎಷ್ಟೇ ಗ್ರಾಮ್ ಬೇಕಾದ್ರೆ 15 ಆಗಲಿ 20 ಆಗಲಿ ಬಂಗಾರ ಖರೀದಿಸುವ ಯೋಗ ಭಗವಂತ ನಿಮಗೆ ಕೊಟ್ಟರೆ ಖಂಡಿತವಾಗಿ ನೀವು ಬಂಗಾರ ಖರೀದಿಸ್ಬೋದು, ಏನು ತೊಂದರೆ ಇಲ್ಲ. ಸೊ ಅದರಿಂದ ಅದಕ್ಕೆಲ್ಲ ಅನುಕೂಲವಾಗಬೇಕು, ಅಡಮಾನ ಇಟ್ಟ ಬಂಗಾರ ಬಿಡಿಸಿಕೊಳ್ಳುವಂತಾಗಬೇಕು, ಬಂಗಾರದ ವಿಚಾರದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರದು ಅನ್ನುವ ದೃಷ್ಟಿಯಿಂದ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಐಶ್ವರ್ಯ ಗಣಪತಿ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ, ಆಮೇಲೆ ಕುಜಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ನಿಮಗೆ ಜನವರಿ ತಿಂಗಳಲ್ಲಿ ಹೋಗಿದ್ದಾನೆ. ಸೊ ಅದರಿಂದ ಕುಜಾನುಗ್ರಹ ತುಂಬ ಇಂಪಾರ್ಟೆಂಟ್. ಸೊ ನೀವು ಬಾಡಿಗೆ ಮನೆಯಲ್ಲಿದ್ದರೆ ಸ್ವಂತ ಮನೆಗೆ ಹೋಗುವ ಯೋಗ ಬರಬೇಕು, ಅಥವಾ ಬಾಡಿಗೆ ಮನೆಯಲ್ಲೇ ಆಗಲಿ ಸ್ವಲ್ಪ ನೆಮ್ಮದಿಯಿಂದ ವಾಸ ಮಾಡುವಂಗೆ ಆಗಬೇಕು. ಅಥವಾ ಯಾವುದೇ ರೀತಿಯಾದಂಥ ಭೂಮಿ ವಿಚಾರಗಳು, ಅಂದರೆ ಭೂಮಿಯನ್ನು ಖರೀದಿಸುವ ವಿಚಾರ ಇರಬಹುದು, ಭೂಮಿಯನ್ನು ಮಾರಾಟ ಮಾಡುವಂಥ ವಿಚಾರ ಇರಬಹುದು, ಭೂಮಿಗೆ ಸಂಬಂಧಿತವಾದಂಥ ಯಾವುದೇ ವಿಚಾರ ಇರಲಿ, ರೈತರಿರಲಿ, ಅಥವಾ ನಿಮ್ಮ ಸ್ವಂತ ಜಾಗ ಅಥವಾ ಲೀಸ್ ಮನೆ ಯಾವುದೇ ಆಗಿರಲಿ, ಭೂಮಿ ಸಂಬಂಧಿತವಾದಂತಹದ್ದು ಶುದ್ಧವಾಗಬೇಕು, ಅಭಿವೃದ್ಧಿ ಆಗಬೇಕು ಆ ಭೂಮಿಯಲ್ಲಿ ಎನ್ನುವ ಕಾರಣಕ್ಕೆ ಭೂವರಾಹಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ. ನೆನಪಿಟ್ಕೊಳ್ಳಿ, ಭೂವರಾಹಸ್ವಾಮಿಯ ಹೋಮ ಅದ್ಭುತವಾದಂಥ ಹೋಮ ಆಗಿರುತ್ತೆ. ಸೊ ಐಶ್ವರ್ಯ ಲಕ್ಷ್ಮಿ ಹೋಮ, ಆಮೇಲೆ ಸ್ವರ್ಣಾಕರ್ಷಣ ಭೈರವ ಹೋಮ, ಭೂವರಾಹಸ್ವಾಮಿಯ ಹೋಮ. ಇನ್ನು ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು, ಸಂತಾನ ಇರುವವರಿಗೆ ಸಂತಾನದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಅನುಕೂಲವಾಗಬೇಕು, ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ನಿಮ್ಮೆಲ್ಲರ ಸರ್ಪದೋಷಗಳು ಪರಿಹಾರವಾಗಬೇಕು, ಸರ್ಪಶಾಪಗಳು ಪರಿಹಾರವಾಗಬೇಕು. ಸರ್ಪದೋಷದಿಂದಾಗಿ ಸಂತಾನ ಆಗ್ತಾ ಇಲ್ಲ, ಸರ್ಪದೋಷದಿಂದ ಮದುವೆನೇ ಆಗ್ತಾ ಇಲ್ಲ, ಸರ್ಪದೋಷದಿಂದ ಆರೋಗ್ಯ ಬಾಧೆ, ಸರ್ಪದೋಷದಿಂದ ಉದ್ಯೋಗ ಬಾಧೆ, ಸರ್ಪದೋಷದಿಂದ ವ್ಯಾಪಾರ ವ್ಯವಹಾರ ಸಮಸ್ಯೆ, ಸರ್ಪದೋಷದಿಂದ ಸಾಲ ಬಾಧೆ, ಸರ್ಪಶಾಪಾತ್ ಕುಲಕ್ಷಯ. ಸರ್ಪದೋಷದಿಂದಾಗಿ ಸರ್ಪಶಾಪದಿಂದ ಸರ್ವನಾಶಗಳಿರ್ತದೆ. ಯಾವುದ್ಯಾವುದೋ ರೀತಿಯ ಸಮಸ್ಯೆ ಒಬ್ಬರಿಗೆ ಒಂದೊಂಥರ, ಅದು ಯಾವುದೇ ರೀತಿ ಸರ್ಪದೋಷಗಳಿದ್ರೂ ಸಹ ಪರಿಹಾರ ಆಗಬೇಕು ಅಂತ ಹುಣ್ಣಿಮೆ ದಿವಸ ನಾವೇನು ಮಾಡ್ತಾ ಇದ್ದೇವೆ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಗುರುದೋಷ ಇದೆ, ಗುರುಬಲ ಇಲ್ಲ, ಅಥವಾ ಗುರುಬಲ ಇದೆ, ನಿಮಗೆ ಈ ಗುರುಬಲ ಇರ್ಬೋದು, ಆದರೆ ಆ ಗುರುಬಲ ಕೆಲಸ ಮಾಡ್ತಾ ಇಲ್ಲ ಅಂತಾದರೆ, ಸೊ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರೋರಿಗೆ ಗುರುಬಲ ಕೆಲಸ ಮಾಡಬೇಕು. ಅದರಿಂದ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಶನಿ ಮಹಾದಶ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ, ಶನಿ ಸಂಬಂಧಿತ ಯಾವುದೇ ರೀತಿ ಸಮಸ್ಯೆ ಇದ್ರೂ ಪರಿಹಾರ ಆಗಿ ಶನೇಶ್ವರ ಗ್ರಹಾನುಗ್ರಹವಾಗಬೇಕು ಅಂತ ಮಹಾಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಗ್ರಹಚಾರ ಪೀಡೆಗಳ ಪರಿಹಾರ ಆಗಬೇಕು ಅಂತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಹೀಗೆ ವಿಶೇಷವಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ನಿಮಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆ ಪೂರ್ಣತಿಥಿಯನ್ನು ಮಾಡ್ತಾ ಇದ್ದೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ವಿಶೇಷ ಪ್ರಸಾದ ಇದೆ. ಎಸ್, ಹೊಸ ವರ್ಷ ಆದ್ದರಿಂದಾಗಿ ಒಂದು ಅದ್ಭುತವಾದ ವಿಶೇಷ ಪ್ರಸಾದದ ಬಾಕ್ಸನ್ನು ಸಹ ನಾವು ತಯಾರು ಮಾಡಿದ್ದೇವೆ. ಸೊ ವಿಶೇಷವಾದಂತಹ ಬಾಕ್ಸ್ನಲ್ಲಿ ನಾವು ಈ ಬಾರಿ ಕೊಡ್ತಾ ಇರತಕ್ಕಂಥ ವಿಶೇಷವಾದಂತಹ ಪ್ರಸಾದ ಯಾವುದಪ್ಪ ಅಂದರೆ ಈ ಒಂದು ಉಪರತ್ನಗಳ ನವರತ್ನ ಮಾಲೆ. ಹೋದ ವರ್ಷ ಸಹ ಕೊಟ್ಟಿದ್ವಿ, ಈ ವರ್ಷವೂ ಸಹ ಕೊಡ್ತಾ ಇದ್ದೇವೆ. ನಿಮ್ಮ ಇದರಲ್ಲಿ ಏನಾಗುತ್ತೆ ಅಂದರೆ ಬಹಳ ವಿಶೇಷವಾದಂತಹ ಮಾಲೆ ಇದು, ಆಯ್ತಲ್ವಾ. ತುಂಬ ಜನ ತುಂಬ ಅಪರೂಪದಲ್ಲಿ ನಾವು ವರ್ಷಕ್ಕೊಂದು ಸಲ ಇದನ್ನು ತುಂಬ ಸಂಗ್ರಹ ಮಾಡಿ ಇದರಲ್ಲಿ ನೋಡಿ, ಇದರಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಎಷ್ಟು ಸೆಟ್ ನವರತ್ನಗಳಿದೆ ಅಂತ. ಉಪರತ್ನಗಳು, ಇದು ಪ್ರಧಾನ ರತ್ನಗಳು ಸ್ವಲ್ಪ ಇದೆ, ಉಪರತ್ನಗಳು ಜಾಸ್ತಿ ಇದೆ, ಸಬ್ ಸ್ಟೋನ್ಸ್ ಅಂತ ಹೇಳ್ತೀವಲ್ಲ. ಯಾಕೆಂದರೆ ಉಪರತ್ನಗಳು ಯಾರು ಬೇಕಾದ್ರೂ ಧಾರಣೆ ಮಾಡ್ಕೊಳ್ಬಹುದು ಅನ್ನುವ ದೃಷ್ಟಿಕೋನದಿಂದ ನೋಡಿ. ಇದರಲ್ಲಿ ಉಪರತ್ನಗಳಲ್ಲಿ ನಿಮಗೆ ನವರತ್ನಗಳ ಸೆಟ್ ಎಷ್ಟಿದೆ ಅಂತಂದರೆ, ನಿಮಗೆ ರಾಹುಕೇತು ತನಕ ಇಲ್ಲಿ ತನಕ ಇದ್ದರೆ 1, ಇಲ್ಲಿಂದ 1, 2 ಹಾಗೂ ಇದೊಂದು 3, 2 6 ಸೆಟ್ ಉಪರತ್ನಗಳಿರ್ತಕ್ಕಂಥ ಒಂದು ಅದ್ಭುತವಾದ
ನವರತ್ನ ಮಾಲೆಯನ್ನು ನಾವು ಈ ಬಾರಿ ಒಂದು ವಿಶೇಷವಾದ ಒಂದು ಬಾಕ್ಸ್ನಲ್ಲೇ ಹಾಕಿ ಕೊಡ್ತಾ ಇದ್ದೇವೆ. ಈ ಒಂದು ವಿಶೇಷವಾದಂತಹ ಉಪರತ್ನಗಳ ಮಾಲೆಯನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳು ಸಹ ನಾವು ಕೊಡ್ತಾ ಇದ್ದೇವೆ. ಸೊ ಒಂದು ಅತ್ಯದ್ಭುತವಾದಂತಹ ನವರತ್ನ ಮಾಲೆ ಇದು. ನಾನು ಈಗ ಏನೇನು ಹೋಮಗಳಲ್ಲಿದ್ದೇನೆ, ಐಶ್ವರ್ಯ ಗಣಪತಿ ಹೋಮ, ಅದೇ ರೀತಿ ಸ್ವರ್ಣಾಕರ್ಷಣ ಭೈರವ ಹೋಮ, ಆಮೇಲೆ ಭೂವರಾಹಸ್ವಾಮಿಯ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮಾದಿಗಳೆಲ್ಲದೂ ಸಹ ಮಾಡಿ ಅದೆಲ್ಲದರಲ್ಲೂ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇನೆ. ವರ್ಷ ಪೂರ್ತಿ ನೀವು ಇದನ್ನು ಧಾರಣೆ ಮಾಡಿಕೊಡ್ಬೋದು ನಿಮ್ಮ ಕುತ್ತಿಗೆಯಲ್ಲಿ. ನೀವು ಬೇಡ ಅಂದಾಗ ಮತ್ತೆ ವಾಪಸ್ ಇದೇ ಥರ ಬಾಕ್ಸ್ನಲ್ಲಿ ಹಾಕಿ ಈ ಬಾಕ್ಸ್ನ ನೀವು ನೀಟಾಗಿ ಲಾಕ್ ಮಾಡಿ ನೀವು ಇಟ್ಕೊಂಡ್ಬಿಟ್ರೆ ಆಯ್ತು, ಎಂತ ಆಗೋದಿಲ್ಲ, ಆರಾಮಾಗಿರ್ತದೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋ ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ 6 ಸೆಟ್ ಉಪರತ್ನಗಳಿರ್ತಕ್ಕಂಥ ಒಂದು ನವರತ್ನಗಳ ಒಂದು ಮಾಲೆಯನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರಿಗೂ ಪ್ರಸಾದ ಸ್ವರೂಪವಾಗಿ ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲಾಂದರೆ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸ್ರು ಪರವಾಗಿಲ್ಲ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಏನು ಕಾಣಿಸ್ತಾ ಇದೆ ಆ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಂಬಿಡಿ. ಯಾರ್ಯಾರು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ತೀರೋ ಲೈವಲ್ಲಿ ನಾನೇ 3ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರುಗಳನ್ನ ಸಂಕಲ್ಪ ಮಾಡಲಿದ್ದೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವ್ ಆಗಿ ನೀವು ನೋಡಬಹುದು, ಕೇಳಿಸ್ಕೊಳ್ಬಹುದು. 10:00 ಆಚೆ ಹೋಮಗಳಿರ್ತದೆ, ಎಲ್ಲ ಹೋಮಗಳನ್ನು ಸಹ ನಾವು ಲೈವ್ ಇಡ್ತೇವೆ. ಸೊ ಲೈವ್ ಆಗಿ ಹೋಮಗಳನ್ನು ಸಹ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನ ಪ್ರಸಾದ ಹಾಗೂ ವಿಶೇಷವಾದ ಈ ಉಪರತ್ನಗಳ ನವರತ್ನಗಳ ಒಂದು ಸಾರ ಮಾಲೆ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ 1-2 ದಿನಗಳಲ್ಲಿ. ಈಗ ಶನಿವಾರ ಹೋಮ, ಭಾನುವಾರ ರಜೆ ಇರ್ತದೆ, ಸೋಮವಾರ ದಿವಸ ನಾವೆಲ್ಲರೂ ಸಹ ಇಲ್ಲಿಂದ ಕಳಿಸ್ಕೊಟ್ಬಿಡ್ತೇವೆ. ಬೇಗ ನೀವು ನಿಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡು ಸಂಕಲ್ಪ ಸೇವೆಗೆ ಕೊಡಬಹುದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ನಾನು ಭೇಟಿ ಮಾಡ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.